ಎಲ್ಲರಿಗೂ ನಮಸ್ಕಾರ. ಮುತ್ತಿನ ಗಣಿ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ನಮ್ಮ ಸಂಚಿಕೆಯಲ್ಲಿ ನಾವು ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿರುವ ಮಹಾನ್ ಚಕ್ರವರ್ತಿ ಅಶೋಕನ ಕಥೆಯನ್ನು ಕೇಳೋಣ. ಯುದ್ಧದಿಂದ ಬುದ್ಧನ ಕಡೆಗೆ ಸಾಗಿದ ಆತನ ಪಯಣ ನಿಜಕ್ಕೂ ರೋಮಾಂಚನಕಾರಿ. ಅಶೋಕ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯನ ಮೊಮ್ಮಗ ಮತ್ತು ಬಿಂದುಸಾರನ ಮಗ. ಕ್ರಿಸ್ತಪೂರ್ವ 304ರಲ್ಲಿ ಪಾಟಲಿಪುತ್ರದಲ್ಲಿ ಜನಿಸಿದ ಅಶೋಕ ಬಾಲ್ಯದಿಂದಲೇ ಅತ್ಯಂತ ಪ್ರತಿಭಾವಂತ, ಧೈರ್ಯಶಾಲಿ ಮತ್ತು ಮಹತ್ವಾಕಾಂಕ್ಷಿ ಯುವಕನಾಗಿದ್ದನು. ಆದರೆ ಆತನ ರೂಪವು ಅಷ್ಟು ಸುಂದರವಾಗಿರಲಿಲ್ಲ ಎಂದು ಹೇಳಲಾಗುತ್ತದೆ. ಅಶೋಕನ ತಾಯಿ ಸುಭದ್ರಾಂಗಿ ರಾಜ ಮನೆತನದ ಮಹಿಳೆಯಾಗಿರಲಿಲ್ಲ. ಅಶೋಕನಿಗೆ ಅನೇಕ ಮಲ ಸಹೋದರರಿದ್ದರು. ಬಿಂದುಸಾರನು ಅಶೋಕನನ್ನು ಉಜ್ಜಯಿನಿ ಮತ್ತು ತಕ್ಷಶಿಲೆಯ ರಾಜ್ಯಪಾಲನಾಗಿ ನೇಮಿಸಿದ್ದನು. ಅಲ್ಲಿ ಆತ ದಂಗೆಗಳನ್ನು ಯಶಸ್ವಿಯಾಗಿ ನಿಗ್ರಹಿಸಿ ತನ್ನ ಆಡಳಿತ ಸಾಮರ್ಥ್ಯವನ್ನು ಸಾಬೀತುಪಡಿಸಿದನು. ಬಿಂದುಸಾರನ ಮರಣದ ನಂತರ ಸಿಂಹಾಸನಕ್ಕಾಗಿ ಭೀಕರ ಯುದ್ಧ ನಡೆಯಿತು. ಅಶೋಕನು ತನ್ನ ಹಲವು ಸಹೋದರರನ್ನು ಕೊಂದು ಕ್ರಿಸ್ತಪೂರ್ವ 268ರಲ್ಲಿ ಮೌರ್ಯ ಸಿಂಹಾಸನವನ್ನು ಏರಿದನು. ಈ ಆಂತರಿಕ ಸಂಘರ್ಷ ಸುಮಾರು 4 ವರ್ಷಗಳ ಕಾಲ ನಡೆಯಿತು ಎನ್ನಲಾಗಿದೆ. ಅಶೋಕನು ಅಧಿಕಾರಕ್ಕೆ ಬಂದ ನಂತರ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುವ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದನು. ಅಶೋಕನ ಆಳ್ವಿಕೆಯ 8ನೇ ವರ್ಷದಲ್ಲಿ, ಅಂದರೆ ಕ್ರಿಸ್ತಪೂರ್ವ 261ರಲ್ಲಿ ಆತನ ಜೀವನದ ದಿಕ್ಕನ್ನೇ ಬದಲಿಸಿದ ಕಳಿಂಗ ಯುದ್ಧ ನಡೆಯಿತು. ಕಳಿಂಗವು ಇಂದಿನ ಒಡಿಶಾ, ಮೌರ್ಯ ಸಾಮ್ರಾಜ್ಯದ ಆಗ್ನೇಯ ದಿಕ್ಕಿನಲ್ಲಿರುವ ಒಂದು ಸ್ವತಂತ್ರ ಮತ್ತು ಶಕ್ತಿಶಾಲಿ ರಾಜ್ಯವಾಗಿತ್ತು. ಅದರ ಸಮುದ್ರ ಮಾರ್ಗಗಳು ವ್ಯಾಪಾರಕ್ಕೆ ಪ್ರಮುಖವಾಗಿದ್ದವು. ಅಶೋಕನು ಕಳಿಂಗವನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳಲು ನಿರ್ಧರಿಸಿದನು. ಈ ಯುದ್ಧವು ಇತಿಹಾಸದ ಅತ್ಯಂತ ಭೀಕರ ಯುದ್ಧಗಳಲ್ಲಿ ಒಂದಾಗಿತ್ತು. ಕಳಿಂಗದ ಜನರು ತಮ್ಮ ಸ್ವಾತಂತ್ರ್ಯಕ್ಕಾಗಿ ಪ್ರಬಲವಾಗಿ ಹೋರಾಡಿದರು. ಅಶೋಕನ ಸೈನ್ಯವು ಕಳಿಂಗವನ್ನು ವಶಪಡಿಸಿಕೊಂಡರೂ ಅದರ ಬೆಲೆ ಅತ್ಯಂತ ದೊಡ್ಡದಾಗಿತ್ತು. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನರು ಯುದ್ಧದಲ್ಲಿ ಸಾವನ್ನಪ್ಪಿದರು. 1.5 ಲಕ್ಷಕ್ಕೂ ಹೆಚ್ಚು ಜನರನ್ನು ಸೆರೆಯಾಳಾಗಿ ಹಿಡಿದು ಹೊರಹಾಕಲಾಯಿತು. ಯುದ್ಧ ಭೂಮಿಯಲ್ಲಿ ರಕ್ತದ ಹೊಳೆಯೇ ಹರಿಯಿತು. ನೋವು ಮತ್ತು ದುಃಖ ಎಲ್ಲೆಡೆ ಆವರಿಸಿತ್ತು. ಯುದ್ಧದ ನಂತರ ಅಶೋಕನು ಯುದ್ಧ ಭೂಮಿಯನ್ನು ವೀಕ್ಷಿಸಲು ಹೋದಾಗ ಅಲ್ಲಿನ ದೃಶ್ಯಗಳು ಆತನನ್ನು ತೀವ್ರವಾಗಿ ಕಲಕಿದವು. ಹೆಣಗಳ ರಾಶಿ, ಗಾಯಗೊಂಡವರ ಆಕ್ರಂದನ, ಅನಾಥರಾದ ಮಕ್ಕಳು, ವಿಧವೆಯರ ಕಣ್ಣೀರು, ಈ ದೃಶ್ಯಗಳು ಆತನ ಹೃದಯವನ್ನು ಕರಗಿಸಿದವು. ಯುದ್ಧದಿಂದ ದೊರೆತ ವಿಜಯವು ಆತನಿಗೆ ಯಾವುದೇ ಸಂತೋಷವನ್ನು ನೀಡಲಿಲ್ಲ. ಬದಲಾಗಿ ಅತೀವ ದುಃಖ ಮತ್ತು ಪಶ್ಚಾತ್ತಾಪವನ್ನು ಉಂಟು ಮಾಡಿತು. ಕಳಿಂಗ ಯುದ್ಧದ ನಂತರ ಅಶೋಕನ ಮನಸ್ಸಿನಲ್ಲಿ ಆಮೂಲಾಗ್ರ ಬದಲಾವಣೆ ಉಂಟಾಯಿತು. ಆತನು ಭಿಕ್ಷು, ಉಪಗುಪ್ತ ಅಥವಾ ನಿಗ್ರೋಧ ಎಂಬುವರ ಪ್ರಭಾವದಿಂದ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು. ಚಂಡಾಶೋಕ, ಕ್ರೂರಿ ಅಶೋಕ ಎಂಬ ಬಿರುದನ್ನು ಹೊಂದಿದ್ದ ಅಶೋಕ ಧರ್ಮಶೋಕನಾಗಿ ಧರ್ಮದ ಅಶೋಕ ಪರಿವರ್ತಿತನಾದನು. ಆತನು ಯುದ್ಧದ ನೀತಿಯನ್ನು ತ್ಯಜಿಸಿ ದಿಗ್ವಿಜಯದ ಬದಲು ಧರ್ಮ ವಿಜಯದ ಮಾರ್ಗವನ್ನು ಅನುಸರಿಸಿದನು. ಅಶೋಕನು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ತನ್ನ ಜೀವನವನ್ನು ಮುಡಿಪಾಗಿಟ್ಟನು. ಆತನು ದೇಶಾದ್ಯಂತ ಬಂಡೆಗಳ ಮೇಲೆ, ಸ್ತಂಭಗಳ ಮೇಲೆ ತನ್ನ ಧರ್ಮ ಸಂದೇಶಗಳನ್ನು ಕೆತ್ತಿಸಿದನು. ಇವುಗಳನ್ನು ಅಶೋಕನ ಶಾಸನಗಳು ಎಂದು ಕರೆಯಲಾಗುತ್ತದೆ. ಅಶೋಕನ ಧಮ್ಮ ಕೇವಲ ಬೌದ್ಧ ಧರ್ಮದ ಆಚರಣೆ ಮಾತ್ರವಾಗಿರಲಿಲ್ಲ, ಅದು ಸಾರ್ವತ್ರಿಕ ನೀತಿ ಸಂಹಿತೆಯಾಗಿತ್ತು. ಅಹಿಂಸೆ, ಸತ್ಯ, ಕರುಣೆ, ಸಹಾನುಭೂತಿ
ಸಹಿಷ್ಣುತೆ, ಹಿರಿಯರಿಗೆ ಗೌರವ, ಪ್ರಾಣಿಗಳಿಗೆ ದಯೆ ಇವು ಅಶೋಕನ ಧಮ್ಮದ ಪ್ರಮುಖ ತತ್ವಗಳಾಗಿದ್ದವು. ಅಶೋಕನು ಅನೇಕ ಸ್ತೂಪಗಳು ಮತ್ತು ವಿಹಾರಗಳನ್ನು ನಿರ್ಮಿಸಿದನು. ಸಾಂಚಿ ಸ್ತೂಪ ಮತ್ತು ಸಾರನಾಥದ ಧರ್ಮಚಕ್ರ ಪ್ರವರ್ತನಾ ಸ್ತೂಪಗಳು ಇದಕ್ಕೆ ಅತ್ಯುತ್ತಮ ಉದಾಹರಣೆಗಳು. ಸಾರನಾಥದ ಸಿಂಹ ಲಾಂಛನವನ್ನು ಭಾರತದ ರಾಷ್ಟ್ರ ಲಾಂಛನವಾಗಿ ಸ್ವೀಕರಿಸಲಾಗಿದೆ. ಅಶೋಕನು ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ಶ್ರೀಲಂಕಾ, ಆಗ್ನೇಯ ಏಷ್ಯಾ, ಮಧ್ಯಪ್ರಾಚ್ಯ ಮತ್ತು ಯುರೋಪ್ಗೆ ಬೌದ್ಧ ಧರ್ಮದ ಸಂದೇಶವನ್ನು ಕಳುಹಿಸಿದನು. ತನ್ನ ಮಗ ಮಹೇಂದ್ರ ಮತ್ತು ಮಗಳು ಸಂಘಮಿತ್ರೆಯನ್ನು ಶ್ರೀಲಂಕಾಕ್ಕೆ ಕಳುಹಿಸಿ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಲು ಪ್ರೋತ್ಸಾಹಿಸಿದನು. ಅಶೋಕನು ಕೇವಲ ಧಾರ್ಮಿಕ ಸುಧಾರಕನಾಗಿರದೆ ಉತ್ತಮ ಆಡಳಿತಗಾರನೂ ಆಗಿದ್ದನು. ಆತನು ಜನರ ಕಲ್ಯಾಣಕ್ಕಾಗಿ ಅನೇಕ ಕಾರ್ಯಗಳನ್ನು ಮಾಡಿದನು. ರಸ್ತೆಗಳನ್ನು ನಿರ್ಮಿಸಿದನು, ಬಾವಿಗಳನ್ನು ತೋಡಿದನು, ನೆರಳಿಗಾಗಿ ಮರಗಳನ್ನು ನೆಟ್ಟನು, ಆಸ್ಪತ್ರೆಗಳನ್ನು ಸ್ಥಾಪಿಸಿದನು, ಔಷಧೀಯ ಸಸ್ಯಗಳನ್ನು ಬೆಳೆಸಲು ಪ್ರೋತ್ಸಾಹಿಸಿದನು. ಪ್ರಾಣಿ ಬಲಿ ನಿಷೇಧಿಸಿ ಪ್ರಾಣಿಗಳ ರಕ್ಷಣೆಗಾಗಿ ಕ್ರಮಗಳನ್ನು ಕೈಗೊಂಡನು. ತನ್ನ ಪ್ರಜೆಗಳ ಆತಂಕಗಳನ್ನು ತಿಳಿಯಲು ಮತ್ತು ಅವರ ಸಮಸ್ಯೆಗಳನ್ನು ಬಗೆಹರಿಸಲು ಆತನು ನಿರಂತರವಾಗಿ ಕೆಲಸ ಮಾಡಿದನು. ನ್ಯಾಯ, ಸಮಾನತೆ ಮತ್ತು ಸಾಮಾಜಿಕ ಸಾಮರಸ್ಯಕ್ಕಾಗಿ ಆತನು ಶ್ರಮಿಸಿದನು. ಅಶೋಕನ ಆಳ್ವಿಕೆಯಲ್ಲಿ ಮೌರ್ಯ ಸಾಮ್ರಾಜ್ಯವು ತನ್ನ ಉತ್ತುಂಗವನ್ನು ತಲುಪಿತು. ಭಾರತದ ಬಹುತೇಕ ಭಾಗವು ಆತನ ಆಳ್ವಿಕೆಗೆ ಒಳಪಟ್ಟಿತ್ತು. ಅಶೋಕನ ಆಳ್ವಿಕೆಯ ನಂತರ ಕ್ರಿಸ್ತಪೂರ್ವ 232ರಲ್ಲಿ ಆತನು ನಿಧನನಾದನು. ಆತನ ಮರಣದ ನಂತರ ಮೌರ್ಯ ಸಾಮ್ರಾಜ್ಯವು ಕ್ರಮೇಣ ಅವನತಿ ಹೊಂದಲು ಪ್ರಾರಂಭಿಸಿತು. ಆತನ ನಂತರದ ದುರ್ಬಲ ಆಡಳಿತಗಾರರು ಮತ್ತು ಆಂತರಿಕ ಕಲಹಗಳು ಸಾಮ್ರಾಜ್ಯದ ವಿಭಜನೆಗೆ ಕಾರಣವಾದವು. ಅಶೋಕನ ಧಮ್ಮ ನೀತಿಯು ಸಾಮ್ರಾಜ್ಯವನ್ನು ರಾಜಕೀಯವಾಗಿ ದುರ್ಬಲಗೊಳಿಸಿತು ಎಂದು ಕೆಲವು ಇತಿಹಾಸಕಾರರು ವಾದಿಸಿದರೆ, ಇತರರು ಆತನ ನೀತಿಯು ಶಾಂತಿ ಮತ್ತು ಸಮೃದ್ಧಿಗೆ ಕಾರಣವಾಯಿತು ಎಂದು ಹೇಳುತ್ತಾರೆ. ಚಕ್ರವರ್ತಿ ಅಶೋಕನ ಕಥೆಯು ಇತಿಹಾಸದಲ್ಲಿ ಒಂದು ವಿಶಿಷ್ಟ ಅಧ್ಯಾಯವಾಗಿದೆ. ಕಳಿಂಗ ಯುದ್ಧದ ನಂತರ ಆತನು ಅನುಭವಿಸಿದ ಪಶ್ಚಾತ್ತಾಪ ಮತ್ತು ಬೌದ್ಧ ಧರ್ಮದ ಕಡೆಗೆ ಆತನ ತಿರುವು ವಿಶ್ವ ಇತಿಹಾಸದಲ್ಲಿ ಒಂದು ಮಹತ್ತರ ಬದಲಾವಣೆಯಾಗಿದೆ. ಆತನು ಯುದ್ಧವನ್ನು ತ್ಯಜಿಸಿ ಶಾಂತಿಯ ಮಾರ್ಗವನ್ನು ಆರಿಸಿಕೊಂಡ ಏಕೈಕ ಮಹಾನ್ ಚಕ್ರವರ್ತಿ. ಆತನ ಧಮ್ಮ ನೀತಿಗಳು ಇಂದಿಗೂ ಪ್ರಸ್ತುತವಾಗಿವೆ. ಅಶೋಕನ ಆಳ್ವಿಕೆಯು ಭಾರತಕ್ಕೆ ರಾಜಕೀಯ ಏಕತೆ, ಸಾಮಾಜಿಕ ಸಾಮರಸ್ಯ ಮತ್ತು ಸಾಂಸ್ಕೃತಿಕ ಸಮೃದ್ಧಿಯನ್ನು ತಂದಿತ್ತು. ಮಹಾಶಕ್ತಿಯಿಂದ ಮಹಾನ್ ಆಗಿ ಬದಲಾದ ಅಶೋಕನು ನಿಜಕ್ಕೂ ಮಹಾನ್ ಚಕ್ರವರ್ತಿ ಅಶೋಕ ಎಂದು ಕರೆಸಿಕೊಳ್ಳಲು ಅರ್ಹನಾಗಿದ್ದಾನೆ. ಆತನ ಹೆಜ್ಜೆ ಗುರುತುಗಳು ಇಂದಿಗೂ ನಮ್ಮ ಜೀವನಕ್ಕೆ ಸ್ಫೂರ್ತಿದಾಯಕವಾಗಿವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಚಕ್ರವರ್ತಿ ಅಶೋಕನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಗಳಲ್ಲಿ ತಿಳಿಸಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಧನ್ಯವಾದಗಳು.